ಅಣ್ಣಂಗೆ ಫೇವ್ರೆಟ್ 3 ಸಾಂಗ್ ಹೇಳ ನಾನು ಯಾವುದು ಅಂತ. ಇದು ಕಮಾನು ಡಾರ್ಲಿಂಗ್ ರೀಸೆಂಟು ರವಿ ಸರ್ದು ಓ ತುಂಟಿಯೇ ಕೇಳಿದಿರಲ್ಲ, ಓ ತುಂಟಿಯೇ ಅದೊಂದು. ವಿಷ್ಣು ಸರ್ದು ಜಿಮ್ಮಿಗಲ್ಲು ಮೂವಿದು ಯಾವುದು? ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಅದು ತುತ್ತು ಅನ್ನ ತಿನ್ನೋಕೆ. 3ನೇದು ಡವ ಡವ ನಡುಕವ. ಇದು ಅಲ್ಲ, ಆ್ಯಕ್ಚುಲಿ ಈ ಡಿಸ್ಕಷನ್ ನಡೆದಿಲ್ಲ. ನನ್ನ ಫೇವ್ರೇಟ್ 3 ಅಂತ ಯಾವತ್ತೂ ಹೇಳಿಲ್ಲ. ಹಾಡ್ತಿರ್ತಾರೆ, ಅದರಲ್ಲಿ ನಾವು ಹೇಳಿದ್ದು ಹಾಡ್ತಿರ್ತಾರೆ, ಇದನ್ನು ಹಾಡ್ತಿರ್ತಾರೆ. ಕರೆಕ್ಟ್. ಸೊ ನೀವು ಇವಾಗ ಅಣ್ಣಾಗೆ ಯಾವ್ದಾನ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂದರೆ ಅವ್ರದ್ದೇ ಮೂವಿದು ಯಾವ್ದು ಹಾಡ್ತೀರಾ ಬ್ರೋ? ಅವ್ರು ಹಾಡಿರೋ ಹಾಡೆ ಅಲ್ಲ, ಇವಾಗ ಸಾಂಗ್ ಅಂತಾನೆ ಅಲ್ಲ, ಬೇಕಾದ್ರೆ ಡೈಲಾಗ್ಸ್ ಹೊಡಿಬೋದು ಅವ್ರ ಮೂವಿದು. ಬಟ್ ಇದನ್ನ ಅವರು ನೋಡ್ತಾರಲ್ಲ ಇಂಟರ್ವ್ಯೂ 100% ನೋಡ್ತಾರೆ. ಯಾಕೆ ಹೇಳಿ? ಅಲ್ಲ ನಾವು ಇಷ್ಟು ಯಾಕೆ ಹೇಳಿ? ಆಡಿ ಅಲ್ಲ ನಾನು ಆಡೋದು ಕಚ್ಚು ಅಂದರೆ ಅವಾಗ ನೋಡ್ಬಿಟ್ಟು ಹಲೋ, ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ನೋಡ್ತಾರೆ. ನೀವು ಹೇಳಿ, ಅಬ್ಬಾ, ಯಾರು ಆಡ್ತೀರಾ ಫಸ್ಟ್ 3 ಜನದಲ್ಲಿ? ಒಂದು ಸಾಂಗು ಇಲ್ಲ ಡೈಲಾಗ್, ಏನು ಬೇಕಾದ್ರೂ ಮಾಡಿ. ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗು, ಒಂದು ಪದದ್ದು. ಬಂದೆ ಅನ್ಕೋ. ಓ ಭ್ರಮೆ. ಇದು ಒಂದು ವರ್ಡ್ ಬೇಡ, ಅಟ್ಲೀಸ್ಟ್ ಒಂದು ಲೈನ್ ಬಿಡಿ. ಹಿಂಗೆ ದಮ್ ಹೊಡಿಯೋದು ಕಡಿಮೆ ಮಾಡ್ಬೇಕು ಚಿನ್ನ. ಎಷ್ಟಾಯ್ತು ಚಿನ್ನ ಇವಾಗ? ಬಿಟ್ಟಿದ್ದೀನಿ. ಅಣ್ಣ ನೀವು ಸಾಂಗ್ ಆರ್ ಡೈಲಾಗ್ ಎನಿಥಿಂಗ್? ಹದ್ದು ಹಾರೋದು ಲೇಟ್ ಆಗ್ಬೋದು, ಚಿರತೆ ಅಲ್ಲಲ್ಲ, ಹದ್ದು ಹಾರ್ಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ಸೂಪರ್ ಆನ್ ಟೈಮ್. ನೀವಣ್ಣ ಹಾಡ್ತೀರಾ? ನಿಮ್ಗೆ ಹಾಡೋಕ್ಕೆ ಇಷ್ಟ ಹೆಂಗಿದ್ರು? ಭಾವನೆಗಳು